ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿ ಭೂಯುದ್ಧಕ್ಕೆ ಬ್ರೇಕ್ ಹಾಕಿದ ಸರ್ಕಾರ, ಬಲವಂತವಾಗಿ ಭೂಸ್ವಾಧೀನ ಮಾಡಲ್ಲ ಎಂದ ಸಿಎಂ. ರಾಜಕೀಯ ಸಂಘರ್ಷ, ಡಿಕೆಶಿ ಕುಮಾರಸ್ವಾಮಿ ವಾಕ್ಸಮರ. ಈ ಯೋಜನೆಯ ಪಿತಾಮಹ ನಾನಲ್ಲ ಎಂದ ಕನಕಪುರ ಬಂಡೆ. ಅಸೂಹೆ, ಕಣ್ಣೀರು, ಅಣ್ತಮ್ಮ ವಾಗ್ದಾಳಿ. ಇದೇ ಇವತ್ತಿನ ಜಿ ಫೋಕಸ್ ವಿಶೇಷ ಬಿಡದಿ ಜಟಾಪಟಿ. ನಾನು ಸುನಿಧಿ ಮಂಜುನಾಥ್. ಬಿಡದಿ ಅನ್ನದಾತರ ಆಕ್ರೋಶಕ್ಕೆ ಕೊನೆಗೂ ಸರ್ಕಾರ ಮೆತ್ತಗಾಗಿದೆ. ಬಲವಂತವಾಗಿ ನಾವು ರೈತರ ಜಮೀನು ಪಡೆಯಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಅಭಯ ನೀಡಿದ್ದಾರೆ. ದೇವೇಗೌಡರ ಧರಣಿ ಎಚ್ಚರಿಕೆ ಬೆನ್ನಲ್ಲೇ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಈ ನಡುವೆ ಡಿಕೆ ವಾರ್ ಕೂಡ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತುಂಬಾ ನೋವಿನಲ್ಲಿ ಮಾತನಾಡಿದ್ದಾರೆ. ಹೇಳಿದ್ದೀನಿ ಕುಮಾರಣ್ಣ, ಆರ್ ಮೈ ಬ್ರದರ್, ನೀನು ನನಗೆ ಜೈಲ್ ಕಳಿಸ್ಬೇಕು ಅಂತ ಇತ್ತು, ನೀನು ಆಶೀರ್ವಾದ ಮಾಡು. ವಿಷ ಕಾರ್ತಾರೋ ಏನು ಕಾರ್ತಾರೋ ಗೊತ್ತಿಲ್ಲ. ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗ್ಲಿ, ಯಾರು ಬೇಡ ಬಲವಂತ ಇಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇದ್ದ ಭೂ ಸಂಗ್ರಾಮಕ್ಕೆ ಕೊನೆಗೂ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದ ರೈತರ ಆಕ್ರೋಶದ ಜ್ವಾಲೆ ಹಾಗೂ ಸರ್ಕಾರದ ವಿರುದ್ಧ ವಿಪಕ್ಷಗಳು ಹೂಡಿದ್ದ ರಾಜಕೀಯ ಅಸ್ತ್ರಗಳಿಗೆ ಕೊನೆಗೂ ಸರ್ಕಾರ ಸ್ವಲ್ಪ ಮೆತ್ತಗಾದಂತೆ ಕಾಣ್ತಿದೆ. ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಸುದ್ದಿಗೋಷ್ಠಿ ನಡೆಸಿ ಬಿಡದಿ ವ್ಯಾಪ್ತಿಯಲ್ಲಿ ಒತ್ತಾಯಪೂರ್ವಕವಾಗಿ ಯಾವುದೇ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳೋದಿಲ್ಲ ಅನ್ನುವ ಘೋಷಣೆಯನ್ನ ಮಾಡುವ ಮೂಲಕ ರೈತರ ಹೋರಾಟಕ್ಕೆ ಮಣಿದು ಬಿಟ್ಟಿದ್ದಾರೆ. ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾರು ದಣು ತೆಗೆದುಕೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ, ಏನೇನು ಬೇಕು ಪ್ರಯೋಗ ನಡೀತಾ ಇದೆ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದೆ ಅಂತ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ಟರೆ ನಾನು ಇದಕ್ಕೆ ಬಲವಂತ ಮಾಡೋದಿಲ್ಲ. ಅವರು ರೆಡ್ ಝೋನು, ಗ್ರೀನ್ ಝೋನ್ಗೂ ಒಂದು ಪ್ರೈವೇಟ್ ಆಗಿ ಒಂದು ಸಪ್ರೇಟ್ ಆದೇಶ ಹೊರಡಿಸಿದ್ದಾರೆ, ಅದು ಮುಂದುವರಿಯುತ್ತದೆ. ದೇವನಹಳ್ಳಿ ಫಾರ್ಮುಲಾ ಕೊಟ್ಟರೆ ಸೈ, ಬಿಟ್ಟರೆ ಜೈ. ಬಿಡದಿ ಟೌನ್ಶಿಪ್ ಯೋಜನೆಯ 2ನೇ ಹಂತದ ಅಂತಿಮ ಅಧಿಸೂಚನೆ ಪ್ರಕಟವಾಗಿ 4 ಗ್ರಾಮಗಳ ಜಮೀನು ಭೂಸ್ವಾಧೀನಕ್ಕೆ ಸರ್ಕಾರ ಆದೇಶ ಹೊರಡಿಸಿದ ಬೆನ್ನಲ್ಲೇ ಈ ಹೊಸ ಬೆಳವಣಿಗೆ ನಡೆದಿದೆ. ಬಲವಂತವಾಗಿ ಭೂಮಿ ಕಸಿಲಾಗ್ತಿದೆ ಅನ್ನೋ ಆರೋಪವನ್ನ ಸಾರಾ ಸಗಟಾಗಿ ತಳ್ಳಿ ಹಾಕಿರುವ ಸರ್ಕಾರ ಈಗ ದೇವನಹಳ್ಳಿ ಮಾಡೆಲ್ ಮೊರೆ ಹೋಗಿದೆ. ಅಂದ್ರೆ ಕೊಡುವವರಿಗೂ ಸೈ, ಬಿಡುವವರಿಗೂ ಜೈ ಅನ್ನೋ ಫಾರ್ಮುಲಾವನ್ನ ಅಳವಡಿಸಿಕೊಂಡಿದ್ದು, ಯಾವ ರೈತರು ಸ್ವ ಇಚ್ಛೆಯಿಂದ ತಾವಾಗಿಯೇ ಮುಂದೆ ಬಂದು ಜಮೀನು ಕೊಡ್ತಾರೋ ಅವರಿಂದ ಮಾತ್ರ ಭೂ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನಿರ್ಧಾರ ಮಾಡಿದೆ. ಯಾರು ರೈತರು ಇಲ್ಲ ಪಾಪ, ಅವ್ರು ಯಾರು ಮಾರ್ಕೊಳಂಗಿಲ್ಲ, ಅವ್ರು ಬದುಕು ಕಟ್ಕೋಬೇಕು, ಅವ್ರ ಕೈನ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನ್ಗೆ ದುಡ್ಡು ಕೊಡಿ ಅಂತ ಅಂದರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗ್ಲಿ, ನಾನು ಬಲವಂತ ಮಾಡೋದಿಲ್ಲ. ಮುಂಚಿತವಾಗಿ ನಾನು ರೈತಗಳ ಹತ್ರ, ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ, ಅವ್ರು ಘೋಷಣೆ ಮಾಡಿದ್ದೀನಿ.
2.5 3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಬಾರ್ದು. ಆಗ್ಲಿ ಅಂತ ಹೇಳಿದ್ದೀನಿ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗ್ಲಿ, ಯಾರು ಬೇಡ ಬಲವಂತ ಏನಿಲ್ಲ. ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ. ಈ ಕುರಿತಂತೆ ಸುದೀರ್ಘವಾಗಿ ಮಾತನಾಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೋ ಇದು ಅದರ ಮುಂದುವರೆದ ಭಾಗವಷ್ಟೇ. ಸ್ವ ಇಚ್ಛೆಯಿಂದ ಯಾರಿಗೆ ಆಸ್ತಿ ಬೇಡವೋ, ಯಾರಿಗೆ ದುಡ್ಡು ಬೇಕು ಅಂತಾರೋ ಅವರಿಗೆ ಮಾತ್ರ ನಾವು ಪರಿಹಾರ ಕೊಡ್ತೇವೆ. ಯಾರಿಗೆ ಇಷ್ಟವಿಲ್ವೋ ಅವರು ತಮ್ಮ ಜಮೀನನ್ನ ಇಟ್ಕೊಂಡು ನೆಮ್ಮದಿಯಾಗಿ ಬದುಕು ಕಟ್ಕೊಳ್ಬಹುದು. ಯಾರನ್ನ ನಾವು ಒತ್ತಾಯ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗ್ಲಿ, ಯಾರು ಬೇಡ ಬಲವಂತ ಏನಿಲ್ಲ. ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿಶೇಷ ಸಮಿತಿ ರಚನೆ. ಇಷ್ಟೇ ಅಲ್ಲ, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಯಾವುದೇ ರೈತರಿಗೂ ಅನ್ಯಾಯ ಅಥವಾ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಇದೀಗ ಹೊಸದೊಂದು ಹೆಜ್ಜೆ ಇಟ್ಟಿದೆ. ಈ ಇಡೀ ಪ್ರಕ್ರಿಯೆಯನ್ನ ಪಾರದರ್ಶಕವಾಗಿ ನಡೆಸುವುದಕ್ಕೆ ಒಂದು ವಿಶೇಷ ಸಮಿತಿಯನ್ನ ರಚನೆ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಸಮಿತಿಯಲ್ಲಿ ಶಾಸಕರು ಇರಬೇಕು, ಅಧಿಕಾರಿಗಳಿರಬೇಕು ಅಥವಾ ನಿವೃತ್ತ ನ್ಯಾಯಾಧೀಶರು ಇರಬೇಕು ಅನ್ನೋದನ್ನ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಶೀಘ್ರದಲ್ಲೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದ್ರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನ ನಾನು ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಈ ಸಮಿತಿಯು ಮುಂದಿನ 2-3 ತಿಂಗಳಲ್ಲಿ ಬಿಡದಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ಕೊಟ್ಟು ವಾಸ್ತವಾಂಶದ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಕೊಡಬೇಕಿದೆ. ಯಾವ ರೈತರು ಮನಸ್ಸಿಗೆ ನೋವು ಮಾಡಿಕೊಳ್ಬಾರದು. ಈ ಸಮಿತಿಯ ವರದಿ ಬರುವ ತನಕ ನಾನು ಕಾಯುತ್ತೇನೆ. ರೈತರು ಸಮಿತಿಯ ಮುಂದೆ ತಮ್ಮ ಅಹವಾಲುಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಬಹುದು. ವರದಿ ಬಂದ ನಂತರವಷ್ಟೇ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುವುದು. ಕೊನೆಗೂ ಇದು ನನಗೂ ಮತ್ತು ರೈತರಿಗೂ ಇರುವ ನೇರ ಸಂಬಂಧ. ಇದರಲ್ಲಿ ಮಧ್ಯಪ್ರವೇಶ ಮಾಡುವ ಇತರರಿಗೆ ಯಾವುದೇ ಸಂಬಂಧವಿಲ್ಲ ಅಂತ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ. ಮುಂದಕ್ಕೆ ನೋಡೋಣ ಅದೇನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ. ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತಂಗಿರುವಂತ ಸಂಬಂಧ, ಇದು ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ ಎಂದ ಡಿಕೆಶಿ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ತಮ್ಮ ವೈಯಕ್ತಿಕ ಪ್ರತಿಷ್ಠೆಯಾಗಿ ಬಿಂಬಿಸ್ತಾ ಇರುವ ವಿರೋಧ ಪಕ್ಷಗಳಿಗೂ ಮುಖ್ಯಮಂತ್ರಿಗಳು ತಿರುಗೇಟು ಕೊಟ್ಟಿದ್ದಾರೆ. ಈ ಯೋಜನೆ ನನ್ನ ಕನಸಿನ ಯೋಜನೆ ಅಲ್ಲವೇ ಅಲ್ಲ. ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಯೋಜನೆ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಇದಕ್ಕೆ ನಾನು ಫೌಂಡೇಶನ್ ಕೂಡ ಹಾಕಿಲ್ಲ. ನಮ್ಮ ಹಿರಿಯರು ಹಾಗೂ ರೈತ ಹೋರಾಟಗಾರರು ಈ ರಾಜ್ಯದ ಅಭಿವೃದ್ಧಿಗೆ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವ ಕೆಲಸವನ್ನ ಮಾತ್ರ ನಾನು ಮಾಡುತ್ತಿದ್ದೇನೆ. ರಾಜಕೀಯ ಲಾಭಕ್ಕೋಸ್ಕರ ಕೆಲವರು ರೈತರನ್ನ ಬಲಿ ಕೊಡೋದಕ್ಕೆ ನೋಡ್ತಿದ್ದಾರೆ. ದಯವಿಟ್ಟು ಅದಕ್ಕೆ ಬಲಿ ಆಗಬೇಡಿ ಅಂತ ರೈತರಲ್ಲಿ ಡಿಕೆ ಶಿವಕುಮಾರ್ ವಿನಂತಿಸಿಕೊಂಡಿದ್ದಾರೆ. ಅದೇ ಟೌನ್ಶಿಪ್ ಅಲ್ಲಿ, ಈ 9,000 ಟೌನ್ಶಿಪ್ ನಲ್ಲೇ ನಿಮ್ಮ ಸರ್ಕಾರದ ನೀವು ಏನು ಪಾಲ್ದಾರರಾಗಿದ್ದೀರಿ, ಇವತ್ತು ನೀವೇನು ಮಂತ್ರಿಗಳಾಗಿದ್ದೀರಿ, ಆಗ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಮತ್ತು ಯಾರು ಇದ್ರು ಆ ಸಂದರ್ಭದಲ್ಲಿ 80ರಿಂದ 1 ಲಕ್ಷ ಕೋಟಿ ರೂಪಾಯಿಗೆ, ಈಗ ಎಷ್ಟು ವರ್ಷ ಆದ್ಮೇಲೆ, 15 ವರ್ಷ ಆದ್ಮೇಲೆ 19-20ರಲ್ಲಿ ಆಗ ನೀವು 80 ಲಕ್ಷ ರೂಪಾಯಿ ಕೊಡ್ಸಿದ್ರಲ್ಲ, 80 ಲಕ್ಷ ಇಂದ 1 ಕೋಟಿ ರೂಪಾಯಿ ಕೊಡ್ಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು, ನಿಮ್ಮ ಹೋರಾಟ ಏನಾಗಿತ್ತು, ನಿಮ್ಮ ಕಿಚ್ಚೇನಾಗಿತ್ತು? 1,000 ಎಕರೆ ಈಗ ಕೊಡ್ಸಿದ್ರಲ್ಲ, ಈ ಭೂಮಿಲಿ ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ? ಆಗ ತಪ್ಪಾಗಿದ್ದರೆ ನನಗೆ ಹೊಡೆಯಿರಿ ಎಂದು ಡಿಕೆ ಸವಾಲು. ವರದಿಯ ಹಾದಿಯಲ್ಲಿ ಅತ್ಯಂತ ಭಾವುಕವಾಗಿ ಮಾತನಾಡಿದ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರಹಾಕ್ತಿರುವ ರೈತ ಮಹಿಳೆಯರಿಗೆ ನೇರ ಸವಾಲೊಂದನ್ನ ಹಾಕಿದ್ದಾರೆ. ಸುಮ್ಮನೆ ಯಾರು ರಾಜಕೀಯಕ್ಕಾಗಿ ನಿಮ್ಮನ್ನ ಎತ್ತಿ ಕಟ್ತಿದ್ದಾರೆ. ನನ್ನ ತಾಯಂದಿರು ನಮ್ಮ ಅಧಿಕಾರಿಗಳಿಗೆ ಪೊರಕೆಯಲ್ಲಿ ಹೊಡೆಯುವ ಅಗತ್ಯವಿಲ್ಲ. ಒಂದು ವೇಳೆ
ನಾನೇನಾದರೂ ತಪ್ಪು ಮಾಡಿದ್ರೆ, ರೈತರ ಬದುಕಿಗೆ ಕೈ ಹಾಕಿದ್ರೆ ನೇರವಾಗಿ ಬಂದು ನನಗೆ ಹೊಡೆಯಿರಿ, ನಾನು ಹೊಡೆಸಿಕೊಳ್ಳೋದಕ್ಕೆ ಸಿದ್ಧನಿದ್ದೇನೆ ಅಂತ ಆವೇಶಭರಿತವಾಗಿ ಡಿಕೆ ಶಿವಕುಮಾರ್ ನುಡಿದಿದ್ದಾರೆ. ಪಾಪ ಯಾರಿಗೆ ಮನ್ಸು ನೋಯಿಸಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆ ಏಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದ್ರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ ಇದನ್ನ. ಒಟ್ಟಾರೆ ಸರ್ಕಾರ ಜಾರಿಗೆ ತರುವುದಕ್ಕೆ ಉದ್ದೇಶಿಸಿರುವ ಈ ದೇವನಹಳ್ಳಿ ಮಾಡೆಲ್ ಅಡಿಯಲ್ಲಿ ಕಾನೂನು ತಾಂತ್ರಿಕ ತಜ್ಞರು ಹಾಗೂ ನಿವೃತ್ತ ಹಿರಿಯ ಅಧಿಕಾರಿಗಳು ಗ್ರಾಮಸ್ಥರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಮೂಲಗಳ ಪ್ರಕಾರ 70%ಕ್ಕಿಂತ ಹೆಚ್ಚು ರೈತರು ಸ್ವ ಇಚ್ಛೆಯಿಂದ ಭೂಮಿ ನೀಡೋದಕ್ಕೆ ಒಪ್ಪಿದರೆ ಮಾತ್ರ ಈ ಬಿಡದಿ ಟೌನ್ಶಿಪ್ ಯೋಜನೆ ಮುಂದೆ ಸಾಗಲಿದೆ. ಒಂದು ವೇಳೆ ಒಪ್ಪಿಗೆ ಪ್ರಮಾಣ 70%ಕ್ಕಿಂತ ಕಡಿಮೆಯಾದರೆ ಯೋಜನೆಯನ್ನೇ ಪುನರ್ ಪರಿಶೀಲಿಸುವ ಅಥವಾ ಕೈಬಿಡುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಿವೆ. ಬಿಡದಿ ಭೂ ಸಂಗ್ರಾಮ ರೈತರ ಹೋರಾಟವಾಗಿ ಉಳಿದಿಲ್ಲ, ರಾಜಕೀಯ ಯುದ್ಧವಾಗಿ ಬದಲಾಗಿದೆ. ಒಂದು ಕಡೆ ಬಲವಂತವಾಗಿ 1 ಇಂಚು ಮಣ್ಣನ್ನು ವಶಪಡಿಸಿಕೊಳ್ಳಲ್ಲ ಎನ್ನುತ್ತಲೇ ಅಧಿಸೂಚನೆ ಹೊರಡಿಸಿರೋ ಡಿಕೆಶಿ, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಕೆಂಡ ಕಾರುತ್ತಿರುವ ಎಚ್ಡಿಕೆ ನಡುವೆ ಸಮರ ಜೋರಾಗಿದೆ. ಬಿಡದಿ ಟೌನ್ಶಿಪ್ ಸುತ್ತ ನಡೆಯುತ್ತಿರೋ ಹೈ ವೋಲ್ಟೇಜ್ ಜಿದ್ದಾಜಿದ್ದಿ ಇಲ್ಲಿದೆ ನೋಡಿ. ಬಿಡದಿಯಲ್ಲಿ ದಗದಗಿಸುತ್ತಿರುವ ರಾಜಕೀಯ ಭೂ ಯುದ್ಧ. ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೊತ್ತುಕೊಂಡಿರುವ ಕಿಚ್ಚು ಇದೀಗ ವಿಧಾನಸೌಧದ ಗದ್ದುಗೆಯನ್ನೇ ನಡಗಿಸುತ್ತಿದೆ. ಬಿಡದಿ ವ್ಯಾಪ್ತಿಯಲ್ಲಿ ರೈತರ ಪ್ರತಿಭಟನೆ ತಾರಕಕ್ಕೇರುವ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಅಸ್ತ್ರ ಪ್ರತ್ಯಸ್ತ್ರಗಳ ಮಹಾ ಸಮರವೇ ಶುರುವಾಗಿದೆ. ಸರ್ಕಾರ ಮೆತ್ತಗಾದಂತೆ ನಟಿಸ್ತಾ ಹಿಂಬಾಗಿಲಿನಿಂದ ಭೂಸ್ವಾಧೀನ ನಡೆಸ್ತಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಚಾಟಿ ಬೀಸಿದ್ರೆ, ನನ್ನನ್ನ ಜೈಲಿಗೆ ಕಳಿಸುವುದಕ್ಕೆ ಕುಮಾರಸ್ವಾಮಿ ಸಂಕಲ್ಪ ತೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಜೈಲು ನನಗೆ ಹೊಸದಲ್ಲ ಅಂತ ಡಿಕೆಶಿ ವಾಗ್ದಾಳಿ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಿಂಗಲ್ ಲೈನ್ನಲ್ಲಿ ವಾಗ್ದಾಳಿ ನಡೆಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಾನು ಮುಖ್ಯಮಂತ್ರಿ ಆಗಿರೋದು ಕೆಲವರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಿಲ್ಲ. ನನ್ನ ಮೇಲೆ ಕೇಸು, ಕೌಂಟರ್ ಕೇಸುಗಳ ಪ್ರಯೋಗ ನಡೀತಿದೆ. ನಾನು ಜೈಲಿಗೆ ಹೋಗುವ ದಿನ ಹತ್ತಿರ ಬಂದಿದೆ ಅಂತ ಕುಮಾರಣ್ಣ ಹೇಳ್ತಿದ್ದಾರೆ. ಹೌದು ಕುಮಾರಣ್ಣ, ನಾನು ಕೃಷ್ಣನ ಜನ್ಮಸ್ಥಳದಲ್ಲೇ ಇದ್ದವನು. ಜೈಲಿಗೆ ಹೋಗಿ ಬಂದೆ, ಈ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದೇನೆ. ನನಗೆ ಜೈಲು ಹೊಸದೇನಲ್ಲ, ನಿಮ್ಮ ಪ್ರಯತ್ನ ಮುಂದುವರಿಯಲಿ ಅಂತ ಸವಾಲು ಎಸೆದಿದ್ದಾರೆ. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನ್ ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡ್ಲಿ, ಏನೇನ್ ಬೇಕು ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲ್ ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ಇದ್ದವ್, ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. DK's ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ಲ್ಯಾಂಡ್ ಡೀಲ್, ನಾನು ಲ್ಯಾಂಡ್ ಡೀಲ್ ಅಂತೆ. You will be in jail for his misdeeds. I welcome you. You have good advocates. ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯ್ತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೆ. ಇಡೀ ಪ್ರಕರಣದ ದಿನಗಳನ್ನ ಸ್ಮರಿಸಿದ ಸಿಎಂ, ಆ 2.5 ವರ್ಷಗಳ ಹೋರಾಟ ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿದ್ದನ್ನ ನೆನಪಿಸಿಕೊಂಡಿದ್ದಾರೆ. ಜೈಲಿನ ಕೋಣೆಯಲ್ಲಿ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ನೋವು ನಮಗೆ ಮಾತ್ರ ಗೊತ್ತು. ನನಗಾಗಿ ರಾಜ್ಯದ ತಾಯಂದಿರು, ಯುವಕರು ಕಣ್ಣೀರು ಹಾಕಿ ಪ್ರಾರ್ಥಿಸಿ ನನ್ನನ್ನ ಹೊರಗೆ ತಂದಿದ್ದಾರೆ. ರಾಜ್ಯದ ಜನರ ಬದುಕು ಕಟ್ಟುವುದಕ್ಕೆ ನನ್ನ ಕೈಗೆ ಪೆನ್ನು, ಪೇಪರ್ ಕೊಟ್ಟಿದ್ದಾರೆ. ನನ್ನ ಕೊನೆ ಉಸಿರು ಇರುವ ತನಕ ಈ ದೇಹ ಜನರಿಗಾಗಿ ಮುಡಿಪು. ಯಾರು ನನ್ನನ್ನ ಜೈಲಿಗೆ ಕಳಿಸೋದಕ್ಕೆ ಸಂಕಲ್ಪ ಮಾಡಿದ್ರೆ ನಾನೇನು ಹೆದರಲ್ಲ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆ ಜೈಲಿಗೆ ಕಳಿಸಿದಂತ ಕೇಸು ಕೇವಲ 2 ವರ್ಷದಲ್ಲೇ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರ್ಲಿ, ನೋವು ಅನುಭವಿಸೋ ನಾನು. ಆ ಕೋಣೆಯಲ್ಲಿ ಏನು ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು, ನನಗೋಸ್ಕರ ನನ್ನ ತಾಯಂದಿರು, ಇಡೀ ರಾಜ್ಯದ ನನ್ನ ತಾಯಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರಾಕಿ
ಪ್ರಾರ್ಥನೆ ಮಾಡಿ ನನ್ನನ್ನು ಜೈಲಿಂದ ಕರ್ಕೊಂಡು ಬಂದರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು ಅದೇ ನನ್ನ ಮತದಾರರು. ಸರ್ಕಾರದ್ದು ಪಾಶವಿ ಕೃತ್ಯ ಎಂದ ಎಚ್ಡಿಕೆ. ಸಿಎಂ ಹೇಳಿಕೆಗಳಿಗೆ ಕೌಂಟರ್ ನೀಡಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ 4 ಗ್ರಾಮಗಳಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಿರುವ ಸರ್ಕಾರದ ಕ್ರಮವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಕೇವಲ ಅಭಿವೃದ್ಧಿ ಯೋಜನೆಯಲ್ಲ, ಇದೊಂದು ಅಪ್ಪಟ ರಿಯಲ್ ಎಸ್ಟೇಟ್ ದಂಧೆ. ಈ ಯೋಜನೆಯ ಹಿಂದೆ ಯಾರ ಹಿತಾಸಕ್ತಿ ಅಡಗಿದೆ ಅನ್ನೋದನ್ನ ನಾನು ಸಾಬೀತುಪಡಿಸ್ತೇನೆ. ಸರ್ಕಾರದ ಈ ನಡೆ ರೈತರ ಪಾಲಿಗೆ ಎಸಗ್ತಾ ಇರುವ ಪಾಶವಿ ಕೃತ್ಯ ಅಂತ ಆರೋಪ ಮಾಡಿದ್ದಾರೆ. ಏನು 2 ತಿಂಗಳು ಕಾಯ್ತಾರಂತ ತಿನ್ನುವೆ. ಯಾರು ಭೂಮಿ ಕೊಡಲ್ಲ, ನಿಮ್ಗೇನು ತೊಂದರೆ ಕೊಡಲ್ಲ. ನೀವು ಇಟ್ಕೊಳ್ಳಿ ಭೂಮಿಯ, ಯಾರು ದುಡ್ಡು ತಗೋತಾರೆ ಅವ್ರು ಕೊಡ್ತಾರೆ ಅಷ್ಟೇ. ಇನ್ನೊಂದು ಹೇಳ್ತಾ ಇದ್ದೆ, ಡೈವರ್ಷನ್ ಆಯ್ತು ನನಗೆ. 20 ಜನ ರೈತರನ್ನ ಕರೆಸಿದ್ರಲ್ಲ ಈ 3 ನೋಟಿಫಿಕೇಶನ್ ಮಾಡೋದಕ್ಕಿಂತ ಮುಂಚೆ. ಇಲ್ಲ ಈಗ ತಕ್ಷಣ ಮಾಡೋದಿಲ್ಲ, ಇನ್ನೂ ಸ್ವಲ್ಪ ಸಮಯ ತಗೋತೀನಿ, ನೋಡೋಣ ನಡೀರಿ ಅಂತೇಳಿ ಬೆಳಗ್ಗೆ ಆ 3 ಒಳ್ಳೆಯದು ಅಧಿಸೂಚನೆ ಹೊರಡಿಸು ಅಂತಿಮ. ಈಗ ಹೇಳಿದವರೇ ಕಮಿಟಿ ಮಾಡ್ತಾರಂತೆ. ಯಾವ ಕಮಿಟಿ? ಶಾಸಕರದ್ದು ಮಾಡೋದು, ಜಡ್ಜ್ ಮಾಡೋದು. ಡಿಕೆಶಿ ನಾಟಕವಾಡುತ್ತಿದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿ. ಒಂದು ಕಡೆ ಸಿಎಂ ಬಲವಂತವಾಗಿ ಯಾರಿಂದಲೂ ಭೂಮಿ ಪಡೆಯಲ್ಲ, ಸಮಿತಿ ರಚಿಸ್ತೇನೆ ಅಂತ ನಾಟಕವಾಡ್ತಾರೆ. ಆದರೆ ಮತ್ತೊಂದು ಕಡೆ ಗುಟ್ಟಾಗಿ 4 ಗ್ರಾಮಗಳ ರೈತರನ್ನ ಶಾಶ್ವತವಾಗಿ ಒಕ್ಕಲೆಬ್ಬಿಸುವುದಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸ್ತಾರೆ. ಇದೆಲ್ಲವನ್ನ ಯಾರಿಗಾಗಿ ಮಾಡ್ತಿದ್ದೀರಿ? ಹೊಸದಾಗಿ ನೋಟಿಫಿಕೇಶನ್ ಆದಾಗ ಇವರ ಕಡೆಯವರು ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ. ಇದರಲ್ಲಿ ಎಲ್ಲಿದೆ ಮನುಷ್ಯತ್ವ ಮತ್ತು ಮಾನವೀಯತೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗೆ ಏನಾದರೂ ನಾಲ್ಗೆನಲ್ಲಿ ಬಳಸಿರ್ತಕ್ಕಂಥ ಪದ ಇವತ್ತು, ಇನ್ನು 2 ತಿಂಗಳು ನಾನು ಯಾರಿಗೂ ಏನು ಅಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ, ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದ್ಯಪ್ಪ ಇವತ್ತು? ಇನ್ನೂ ಪ್ರೆಸ್ಗೇನೋ ಇದಕ್ಕೆ ಹೋಗಿಲ್ಲ. ಇದನ್ನು ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟಲ್ಲಿ. ನೆನ್ನೆ ಪಟಾಕಿ ಯಾರು ಹೊಡೆದಿದ್ದು ಪತ್ರಿಕೆ TV ಬರ್ತಾಯಿತ್ತಲ್ಲ ರಾತ್ರಿ, ಸಂಭ್ರಮಾಚರಣೆ ಅಂತ ಹೇಳಿ ಬಿಡದಿಲಿ. ನೆನ್ನೆ ರಾತ್ರಿನೇ ಸಂಭ್ರಮಾಚರಣೆ ಮಾಡ್ತಾವ್ರೆ ಅಂತೇಳಿ TV ನೀವು ತೋರಿಸ್ತಾ ಇದ್ರಿ. ಅಂದರೆ ಇವತ್ತು ಈ ಹಳ್ಳಿಗಳಿಗೂ ನೋಟಿಫೈ ಮಾಡಿ ಮೊದಲೇ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೆಂಬಲವಾಗಿರೋರಿಗೆ ಪಟಾಕಿ ಹೊಡಿರಿ ಅಂತ ಹೇಳಿದ್ದೀರಾ ನೀವು? ನನ್ನ ಹೆಸರು ಹೇಳಲು ಸಿಎಂಗೆ ಆತ್ಮಸಾಕ್ಷಿ ಒಪ್ಪುತ್ತಾ? ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಅವರ ಮಾರ್ಗದರ್ಶನದ ಯೋಜನೆಯನ್ನೇ ಮುಂದುವರಿಸುತ್ತಿದ್ದೇನೆ ಎನ್ನುವ ಡಿಕೆ ಶಿವಕುಮಾರ್ ಹೇಳಿಕೆಗೆ ಆಕ್ರೋಶ ಹೊರಹಾಕಿರೋ ಕುಮಾರಸ್ವಾಮಿ, ನನ್ನ ಹೆಸರನ್ನ ಬಳಸಿಕೊಳ್ಳೋದಕ್ಕೆ ಇವರಿಗೆ ಆತ್ಮಸಾಕ್ಷಿ ಹೇಗೆ ಬರುತ್ತೆ? ಇದೇ ಕಾಂಗ್ರೆಸ್ ನಾಯಕರು ಹಾಗೂ ರೈತರು ಅವತ್ತು ಪ್ರತಿಭಟಿಸಿದ ಕಾರಣಕ್ಕಾಗಿಯೇ ನಾನು ಇಡೀ ಯೋಜನೆಯನ್ನ ರದ್ದು ಮಾಡಿದ್ದೆ. ಈ ಇತಿಹಾಸ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವೇ? ಪಾಪ, ಇಂತಹ ಸತ್ಯದ ಮಾಹಿತಿ ಅವರಿಗೆ ರುಚಿಸೋದಿಲ್ಲ ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಅವ್ರು ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡು ಸಾಕಷ್ಟೇ, ಬದಲಾವಣೆ ಮಾಡೋಕ್ಕಾಗುತ್ತಾ? ತೆನಾಲಿ ರಾಮಕೃಷ್ಣ ನಾನು ಹೇಳ್ಬೇಕಾಯ್ತದ ಕತೆ. ಅವ್ರು ಬೀರ್ಬಲ್ ಅಂತ ಹೇಳಿದ್ರು ಹೊಟ್ಟೆ ನೋವಿಗೆ. ತೆನಾಲಿ ರಾಮಕೃಷ್ಣ ಕರಿ ನಾಯಿ ಬಿಳಿ ನಾಯಿ ಮಾಡಕ್ಕೆ ಹೋಯ್ತಾನಲ್ವಾ, ಅದೊಂದು ಕತೆ ಇದೆಯಲ್ಲ, ಮಾಡೋಕ್ಕಾಯ್ತದ? ಬಹುಶಃ ಸಾಕು ಅವ್ರಿಗೆ ಹೇಳೋದು. ನಾನು ಲಘುವಾಗಿ ಮಾತಾಡೋದು ನಿಲ್ಲಿಸಿ, ಆ ಮಾತಾಡಬೇಕಾದ್ರೂ ಆ ಮುಖದಲ್ಲಿ ಆ ಭಯ, ಏನೋ ನೋವಂತೆ ಪಾಪ, ನೋವಿನಲ್ಲೂ ಮಾತಾಡ್ತಾವ್ರಂತೆ. ನೋವು ಪಡೋರು ಅಲ್ಲಿ ಕೂತವ್ರಲ್ಲಿ ಬೈರ್ಮಂಗಲದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡ ಹೆಣ್ಮಕ್ಳು, ನಿಮ್ಗೆ ಯಾವ ನೋವಿದೆ? ನಿಮಗಂತ ನೋವು ನಿಮ್ಮ ಆ ಹೃದಯ ಕಟುಕು ಹೃದಯ ಅದು ನಿಮ್ದೆಲ್ಲ, ಅದ್ರಲ್ಲಿ ಬಂದರೆ ಅಲ್ಲ ನೀವು, ನಿಮ್ಗೆ ಯಾವ ನೋವಾಯ್ತು? ಬಿಡದಿ ಭೂ ಸ್ವಾಧೀನದ ಸುತ್ತ ನಡೀತಾ ಇರೋ ಜಿದ್ದಿಗೆ ಇದೀಗ ಬಿಜೆಪಿ ಕೂಡ ಎಂಟ್ರಿ ಕೊಟ್ಟಿದ್ದು, ಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನ ಹೊಟ್ಟೆ ತುಂಬಿಸುವುದಕ್ಕೆ ಬಿಡದಿಯ ಸುತ್ತಮುತ್ತಲಿನ ರೈತರ ಹೊಟ್ಟೆ ಮೇಲೆ ಹೊಡೆಯುವ ಷಡ್ಯಂತ್ರ ನಡೀತಿದ್ದು, ಸಿಎಂ ತಮ್ಮ ಮೊಂಡುತನದಿಂದ ರೈತರ ಬದುಕಿಗೆ ಕೊಳ್ಳೆ ಇಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಬಿಡದಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಏನು ಬಂಡಾಟವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಬಂಡಾಟ, ಹುಚ್ಚಾಟವನ್ನ ತತ್ಕ್ಷಣ ನಿಲ್ಲಿಸಬೇಕು. ಸಿಎಂಗೆ ತಪ್ಪಿನ ಭಯ ಕಾಡುತ್ತಿದೆ ಎಂದ ಜೋಶಿ, ಜೈಲು ಹೇಳಿಕೆ ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೌಂಟರ್ ಕೊಟ್ಟಿದ್ದಾರೆ.
ನೀವು ಏನಾದರೂ ತಪ್ಪು ಮಾಡಿದ್ರಾ? ತಪ್ಪು ಮಾಡಿದ್ರೆ ಮಾತ್ರ ಭಯ ಪಡಬೇಕು. ನಾವು ನಿಮ್ಮನ್ನ ಯಾಕೆ ಜೈಲಿಗೆ ಹಾಕಬೇಕು? ಒಂದು ವೇಳೆ ನೀವು ತಪ್ಪು ಮಾಡಿದ್ರೆ ಆ ಭಯವೇ ಇದೀಗ ನಿಮ್ಮನ್ನ ಕಾಡ್ತಿರ್ಬೋದು ಅಂತ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ? ಯಾಕಷ್ಟು ರೋಷ, ಕೋಪ, ರೋಷಾಗ್ನಿ ಯಾಕೆ ಹುಟ್ಟು ಬರ್ತಾ ಇದೆ ಅಂತಂದರೆ, ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಆವಾಗ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಹತಾಶರಾಗಿ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಈಗ ಅವರು ಕೂಗಾಡೋದು, ಚೀರಾಡೋದ್ರ ಅರ್ಥ ಹಿ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್. ಅದಕ್ಕೆ ಅವರು ಜೈಲು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಾವೇನು ಜೈಲಿಗೆ ಹಾಕ್ತೀವಿ ನಿಮ್ಮನೇದಲ್ಲಿ? ನೀವು ಜನರನ್ನು ಜೈಲಿಗೆ ಹಾಕಿ ತಯಾರು ಮಾಡಿ ಪೊಲೀಸರನ್ನು ಕಳಿಸಿದ್ರಲ್ಲಿ. ಬಿಡದಿಯಲ್ಲಿ ಬಲವಂತದ ಭೂಸ್ವಾಧೀನ ಇಲ್ಲ ಅಂತ ಸಿಎಂ ಹೇಳಿ ಒಂದು ದಿನವೂ ಆಗಿಲ್ಲ. ಅಷ್ಟರಲ್ಲೇ 4 ಗ್ರಾಮಗಳ ಜಮೀನು ವಶಕ್ಕೆ ಅಂತಿಮ ನೋಟಿಫಿಕೇಶನ್ ಹೊರಡಿಸಿ ಸಿಎಂ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸರ್ಕಾರದ ನಡೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಸಿದ್ಧವಾಗಿದೆ. ಹಾಗಿದ್ರೆ ಏನಿದು ಬಿಡದಿ ಸುತ್ತ ನಡೆಯುತ್ತಿರೋ ಹೈಡ್ರಾಮಾ? ತೋರಿಸ್ತೀವಿ ನೋಡಿ. ಬಿಡದಿ ಹೋರಾಟದ ಕಿಚ್ಚು ಆರುವ ಲಕ್ಷಣಗಳು ಕಾಣುತ್ತಿಲ್ಲ. ಕಳೆದ ಮಂಗಳವಾರ ಜಮೀನಿನ ಜಂಟಿ ಸರ್ವೆಗೆ ಹೋದ ಅಧಿಕಾರಿಗಳ ಮೇಲೆ ಸ್ಥಳೀಯ ರೈತ ಮಹಿಳೆಯರು ಪೊರಕೆ ಹಿಡಿದು ದಾಳಿ ನಡೆಸಿದ ಘಟನೆ ಇಡೀ ರಾಜ್ಯವನ್ನೇ ನಡುಗಿಸಿತ್ತು. ಇದರ ಬೆನ್ನಲ್ಲೇ ಆಘಾತ ವ್ಯಕ್ತಪಡಿಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದೀರ್ಘ ಸುದ್ದಿಗೋಷ್ಠಿ ನಡೆಸಿ ಬಿಡದಿ ಯೋಜನೆಯ ಪಿತಾಮಹ ನಾನಲ್ಲ, ಇದು ನನ್ನ ಕನಸಿನ ಯೋಜನೆ ಕೂಡ ಅಲ್ಲ ಅಂತ ಭಾವುಕರಾಗಿ ನುಡಿದಿದ್ರು. ಆದರೆ ಮುಖ್ಯಮಂತ್ರಿಯವರ ಈ ಹೇಳಿಕೆಯ ಬೆನ್ನಲ್ಲೇ ಸರ್ಕಾರ ಹಿಂಬಾಗಿಲಿನಿಂದ ಮಹಾ ಟ್ವಿಸ್ಟ್ ಒಂದನ್ನ ಕೊಟ್ಟಿದೆ. 4 ಗ್ರಾಮಗಳ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್. ಒಂದು ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಬಂದು ರೈತರ ನೋವಿಗೆ ಮರುಗದಂತೆ ಮಾತನಾಡಿದ್ರು. ಮತ್ತೊಂದು ಕಡೆ ನಗರಾಭಿವೃದ್ಧಿ ಇಲಾಖೆ ಬಿಡದಿ ವ್ಯಾಪ್ತಿಯ 4 ಕಂದಾಯ ಗ್ರಾಮಗಳ ಜಮೀನು ಸ್ವಾಧೀನಕ್ಕೆ 2ನೇ ಹಂತದ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಬನ್ನಿಗಿರಿ ಗ್ರಾಮದ 775 ಎಕರೆ, ಅರಳಾಳು ಸಂದ್ರದ 1460 ಎಕರೆ, ಕೆಜಿ ಗೊಲ್ಲರಪಾಳ್ಯದ 315 ಎಕರೆ ಹಾಗೂ ಹೊಸೂರು ಗ್ರಾಮದ 2390 ಎಕರೆ ಸೇರಿದಂತೆ ಒಟ್ಟು ಸಾವಿರಾರು ಎಕರೆ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಇಲಾಖೆಯ ಅಧೀನ ಕಾರ್ಯದರ್ಶಿ ರಾಜೇಶ್ ಎಸ್ ಸೋಳಿಕೆರೆ ಆದೇಶ ಹೊರಡಿಸಿದ್ದು ರೈತರನ್ನ ಮತ್ತಷ್ಟು ಆತಂಕಕ್ಕೆ ತಳ್ಳಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಸಮಿತಿ ದಾಳ. ಇದೇ ವೇಳೆ ಸರ್ಕಾರದ ಒಳಗೆ ಮತ್ತೊಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಅಧಿಕಾರಿಗಳು ಭೂಸ್ವಾಧೀನದ ಅಂತಿಮ ಆದೇಶ ಹೊರಡಿಸುತ್ತಿದ್ರೆ ಮುಖ್ಯಮಂತ್ರಿಗಳು ಮಾತ್ರ ನಾನು ಬಲವಂತ ಮಾಡಲ್ಲ, ರೈತರ ಗೊಂದಲ ನಿವಾರಿಸಲು 2 ತಿಂಗಳ ಒಳಗೆ ವಿಶೇಷ ಸಮಿತಿ ರಚಿಸುತ್ತೇವೆ, ಸಮಿತಿ ವರದಿ ಕೊಡುವ ತನಕ ಭೂಸ್ವಾಧೀನ ಪ್ರಕ್ರಿಯೆ ಸ್ಥಗಿತಗೊಳ್ಳಲಿದೆ ಅಂತ ಹೇಳ್ತಿದ್ದಾರೆ. ಆದರೆ ರಾಜಕೀಯ ವಲಯದ ಪ್ರಕಾರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಯೋಜನೆ ವಿರುದ್ಧ ಧರಣಿಗೆ ಕುಳಿತರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕುತ್ತದೆ ಅನ್ನೋ ಭಯದಿಂದ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಡಿಕೆ ಶಿವಕುಮಾರ್ ಈ ಸಮಿತಿಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ರಿಯಲ್ ಎಸ್ಟೇಟ್ ದಂಧೆ ಎಂದ ವಿಜಯೇಂದ್ರ. ಸರ್ಕಾರದ ದ್ವಂದ್ವ ನೀತಿಯ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾದ 24 ಗಂಟೆಯಲ್ಲೇ ಬಿಡದಿಯ ಫಲವತ್ತಾದ ಜಮೀನನ್ನು ಕೊಳ್ಳುವ ದುಸ್ಸಾಹಸಕ್ಕೆ ಡಿಕೆ ಶಿವಕುಮಾರ್ ಕೈ ಹಾಕಿದ್ದಾರೆ. ಸಿಎಂ ಆದ ಮೇಲೂ ಅವರಿಗೆ ರಿಯಲ್ ಎಸ್ಟೇಟ್ ಧೋರಣೆ ಬಿಟ್ಟಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹೊಟ್ಟೆ ತುಂಬಿಸೋದಕ್ಕೆ ಸಣ್ಣ ರೈತರ ಹೊಟ್ಟೆಯ ಮೇಲೆ ಹೊಡಿತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಶುಕ್ರವಾರ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬೃಹತ್ ಧರಣಿ. ಬಿಡದಿ ಭೂಸ್ವಾಧೀನ ವಿವಾದ ಬಿಜೆಪಿ ಪಾಳಯಕ್ಕೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಭೂಸ್ವಾಧೀನ ಹಾಗೂ ಪ್ರತಿಭಟನಾ ನಿರತರ ರೈತರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿರುವ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಶುಕ್ರವಾರ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯ ಶಾಸಕರು, ಸಂಸದರು ಹಾಗೂ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಬೃಹತ್ ಧರಣಿ ಹಮ್ಮಿಕೊಳ್ಳಲಾಗಿದೆ. ಜೋಶಿ ಖಡಕ್ ಪ್ರಶ್ನೆ, ಉಲ್ಟಾ ಹೊಡೆದಿದ್ದೇಕೆ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಿಗೆ ನೇರ ಪ್ರಶ್ನೆ ಹಾಕಿದ್ದಾರೆ. ಜಮೀನನ್ನ ಕಿತ್ಕೊಳ್ಳಲ್ಲ ಅನ್ನೋದಾಗಿದ್ರೆ ಈ ತೀರ್ಮಾನವನ್ನ ಮೊದಲೇ ಯಾಕೆ ಹೇಳಲಿಲ್ಲ? ಮೊದಲೇ ಹೇಳಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಿರ್ಲಿಲ್ಲ. ಈಗ ಯಾಕೆ ಉಲ್ಟಾ ಹೊಡಿತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ಸುತ್ತ ಶುರುವಾಗಿರುವ ಈ ಜಿದ್ದಾಜಿದ್ದಿ ಇದೀಗ ಸರ್ಕಾರದ ಅಸ್ತಿತ್ವಕ್ಕೆ ಸವಾಲೊಡ್ಡುವ ಮಟ್ಟಕ್ಕೆ ಬೆಳೆದು ನಿಂತಿರುವುದಂತೂ ಸುಳ್ಳಲ್ಲ.
ಒಂದು ಕಡೆ ಬಲವಂತದ ಜಮೀನು ಬೇಡ ಎಂದರು ಸಿಎಂ, ಇನ್ನೊಂದು ಕಡೆ 4 ಗ್ರಾಮಗಳ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಿದ್ದು ಗೊಂದಲಕ್ಕೆ ಕಾರಣವಾಗಿದೆ. ಇದೆಲ್ಲದರ ನಡುವೆ ಡಿಕೆ ಎಚ್ಡಿಕೆ ವಾಕ್ಸಮರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಒಂದು ಕಡೆ ಭೂಸ್ವಾಧೀನಕ್ಕೆ ಬಲವಂತವಿಲ್ಲ ಎನ್ನುವ ಸಿಎಂ ಹೇಳಿಕೆಯಿಂದ ಹೋರಾಟಗಾರರು ಸಂತಸಗೊಂಡಿದ್ದಾರೆ. ಆದರೆ ಯೋಜನೆಯನ್ನ ಕೈಬಿಟ್ಟಿಲ್ಲ ಅನ್ನೋ ಡಿಕೆ ಹೇಳಿಕೆ ಗೊಂದಲ ಮೂಡಿಸಿದೆ. ಸರ್ಕಾರದ ಈ ದ್ವಂದ್ವ ನೀತಿಗೆ ಈಗ ವಿಪಕ್ಷಗಳ ಹೋರಾಟಕ್ಕೆ ದೊಡ್ಡ ಅಸ್ತ್ರವಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯ ಭವಿಷ್ಯ ಎತ್ತ ಸಾಗಲಿದೆ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಇದಾಗಿತ್ತು ಇವತ್ತಿನ ಜಿ ಫೋಕಸ್ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.